ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಲ್ಯಾರಿಂಗ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಲ್ಯಾರಿಂಗ್ಸನ್ನು ನಾವು ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ, ಓಕೆ, ಅಥವಾ ಸೌಂಡ್ ಬಾಕ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ವಾಯ್ಸ್ ಬಾಕ್ಸ್ ಅಥವಾ ಸೌಂಡ್ ಬಾಕ್ಸ್, ಯಾಕಂದರೆ ಲ್ಯಾರಿಂಗ್ಸ್ ಏನು ಮಾಡುತ್ತೆ, ಇದು ವಾಯ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ವಾಯ್ಸ್ ಬಾಕ್ಸನ್ನು ನೋಡೋಣ. ಓಕೆ, ಸೊ ಫಸ್ಟ್ ನೋಡೋಣ ದಿ ಲ್ಯಾರಿಂಗ್ಸ್ ಕಾಮನ್ಲಿ ನೋನ್ ಆ್ಯಸ್ ವಾಯ್ಸ್ ಬಾಕ್ಸ್. ಹೌದು ಸರ್, ಕಾಮನ್ಲಿ ನೋನ್ ಆ್ಯಸ್ ವಾಯ್ಸ್ ಬಾಕ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಈಸ್ ಅ ಕ್ರೂಷಿಯಲ್ ಆರ್ಗನ್ ಲೊಕೇಟೆಡ್ ಆ್ಯಂಟೀರಿಯರ್ಲಿ ಇನ್ ದಿ ನೆಕ್. ಹೌದು ಸರ್, ಇಟ್ ಈಸ್ ಅ ಕ್ರೂಷಿಯಲ್ ಆರ್ಗನ್. ಕ್ರೂಷಿಯಲ್ ಅಂದರೆ ಇಂಪಾರ್ಟೆಂಟ್ ಆರ್ಗನ್ ಇದೆ ಸರ್. ಏನಿದೆ ಸರ್? ಇಟ್ ಈಸ್ ಇಂಪಾರ್ಟೆಂಟ್ ಆರ್ಗನ್ ಇದೆ. ಎಲ್ಲಿ ಲೊಕೇಟೆಡ್ ಇದೆ? ಆ್ಯಂಟೀರಿಯರ್ಲಿ. ಆ್ಯಂಟೀರಿಯರ್ಲಿ ಅಂದರೆ ಫ್ರಂಟ್, ಇನ್ ದಿ ನೆಕ್. ಓಕೆ, ಸೊ ನಮ್ಮ ನೆಕ್ ಇದೆಯಲ್ಲ, ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಕಲ್ಲಿ ಫ್ರಂಟ್ ಪಾರ್ಟಲ್ಲಿ ಇದು ಲೊಕೇಟೆಡ್ ಇದೆ. ಹೌದು ಸರ್. ನೆಕ್ಸ್ಟ್, ಇಟ್ ಈಸ್ ಕಾರ್ಟಿಲೇಜಿನಸ್ ಆರ್ಗನ್. ಎಸ್, ಇಟ್ ಈಸ್ ಕಾರ್ಟಿಲೇಜಿನಸ್ ಆರ್ಗನ್. ಹೌದು ಸರ್, ಇದೇನಿದೆ, ಒಂದು ಕಾರ್ಟಿಲೇಜಿನಸ್ ಆರ್ಗನ್ ಇದೆ. ಇದರೊಳಗಡೆ ಭಾಳಷ್ಟು ಕಾರ್ಟಿಲೇಜಸ್ ನಾವು ನೋಡ್ಬೋದು. ನೆಕ್ಸ್ಟ್, ದಿ ಲ್ಯಾರಿಂಗ್ಸ್ ಈಸ್ ಲೊಕೇಟೆಡ್ ಜಸ್ಟ್ ಬಿಲೋ ದಿ ಹಯಾಯ್ಡ್ ಬೋನ್. ಹೌದು, ಹಯಾಯ್ಡ್ ಬೋನ್ ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ಬಿಲೋ ದಿ ಟಂಗ್. ಓಕೆ, ಸೊ ನಮ್ಮ ನ್ಯಾಲ್ಗೆ ಇರುತ್ತಲ್ಲ, ಟಂಗ್ ಇರುತ್ತಲ್ಲ, ಟಂಗ್ ಜಸ್ಟ್ ಕೆಳಗಡೆ ನಮ್ಗೆ ಏನು ಕಾಣಿಸ್ತಾ ಇಲ್ಲಿ? ಹಯಾಯ್ಡ್ ಬೋನ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಹಯಾಯ್ಡ್ ಬೋನ್ ಇದೆ. ಓಕೆ, ಸೊ ಇಲ್ಲಿ ಏನಿದೆ? ಹಯಾಯ್ಡ್ ಬೋನ್ ಇದೆ. ಅದ್ರ ಜಸ್ಟ್ ಕೆಳಗಡೆ ಏನು ಸ್ಟಾರ್ಟ್ ಆಗ್ತಾ ಇದೆ? ನಮ್ಮ ಲ್ಯಾರಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಜಸ್ಟ್ ಹಯಾಯ್ಡ್ ಬೋನ್ ಕೆಳಗಡೆ ಏನು ಸ್ಟಾರ್ಟ್ ಆಗ್ತಾ ಇದೆ? ಲ್ಯಾರಿಂಗ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಜಸ್ಟ್ ಅಬೌವ್ ದಿ ಟ್ರೇಕಿಯಾ. ಹೌದು ಸರ್, ಸೊ ನಮ್ಮ ಲ್ಯಾರಿಂಗ್ಸ್ ಎಲ್ಲಿರುತ್ತೆ? ಜಸ್ಟ್ ಅಬೌವ್ ದಿ ಟ್ರೇಕಿಯಾ. ಸೊ ಇಲ್ಲಿ ಕೆಳಗಿನ ಇರೋ ಪಾರ್ಟ್ ಯಾವ್ದು ಕಾಣ್ತಾ ಇದೆ? ಇದು ನಮ್ಮ ಟ್ರೇಕಿಯಾ ಇದೆ. ಓಕೆ, ಸೊ ಅದ್ರ ಮೇಲ್ಗಡೆ ನಮ್ಗೆ ಏನು ಕಾಣೋಕ್ಕೆ ಸಿಗುತ್ತೆ? ನಮಗೆ ಲ್ಯಾರಿಂಗ್ಸ್ ನೋಡೋಕ್ಕೆ ಸಿಗುತ್ತೆ. ಓಕೆ, ಜಸ್ಟ್ ಬಿಲೋ ದಿ ಹಯಾಯ್ಡ್ ಬೋನ್. ಹಯಾಯ್ಡ್ ಬೋನ್ ಕೆಳಗಡೆ ಇರುತ್ತೆ, ಮತ್ತು ಟ್ರೇಕಿಯಾ ಇರುತ್ತೆ ಅಲ್ಲ, ಟ್ರೇಕಿಯಾ ಮೇಲ್ಗಡೆ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ಇಟ್ ಈಸ್ ಅಬೌಟ್ 5 ಸೆಂಟಿಮೀಟರ್ ಇನ್ ಲೆಂತ್ ಇನ್ ಅಡಲ್ಟ್ ಮೇಲ್. ಸೊ ಇದು ಎಷ್ಟಿರುತ್ತೆ? 5 ಸೆಂಟಿಮೀಟರ್ ಲೆಂತ್ ಇರ್ಬೋದು ಅಡಲ್ಟ್ ಮೇಲ್ಗಳಲ್ಲಿ, ಆ್ಯಂಡ್ ಸ್ಲೈಟ್ಲಿ ಶಾರ್ಟರ್ ಇನ್ ಫೀಮೇಲ್ಸ್. ಸೊ ಫೀಮೇಲ್ಸಲ್ಲಿ ಸ್ಲೈಟ್ಲಿ ಶಾರ್ಟರ್ ಇರುತ್ತೆ, ಸ್ವಲ್ಪ ಸಣ್ಣದಿರುತ್ತೆ. ಅದಕ್ಕೋಸ್ಕರ ಅವ್ರ ವಯಸ್ಸು ಹೇಗೆ ಬರುತ್ತೆ? ಹೈ ಪಿಚ್ ಸೌಂಡ್ ಬರುತ್ತೆ. ಓಕೆ, ಸೊ ಗಂಡಸರ ಸೌಂಡ್ ಹೇಗೆ ಬರುತ್ತೆ? ಮೇಲ್ ಸೌಂಡ್ ಹೇಗೆ ಬರುತ್ತೆ? ಸ್ವಲ್ಪ ಡೀಪರ್ ಸೌಂಡ್ ಇರುತ್ತೆ, ಯಾಕಂದರೆ ಸ್ವಲ್ಪ ದೊಡ್ಡದು ವಾಯ್ಸ್ ಬಾಕ್ಸ್ ಇರುತ್ತೆ ಮೇಲ್ಸ್ ಹತ್ರ. ಓಕೆ, ಐ ಥಿಂಕ್ ನಿಮಗೆ ಈ ಥರ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಪಾರ್ಟ್ಸ್ ಆಫ್ ಲ್ಯಾರಿಂಗ್ಸ್. ಸೊ ಲ್ಯಾರಿಂಗ್ಸಲ್ಲಿ ನಾವು ಟೋಟಲಿ 3 ಪಾರ್ಟ್ಸ್ ಮಾಡಿರ್ತೀವಿ. ಎಷ್ಟು? 3 ಪಾರ್ಟ್ಸ್ ನಾವು ಡಿವೈಡ್ ಮಾಡಿರ್ತೀವಿ. ಫಸ್ಟ್ ಸುಪ್ರಾಗ್ಲಾಟಿಸ್, ಸೆಕೆಂಡ್ ಒನ್ ಈಸ್ ಗ್ಲಾಟಿಸ್, ಥರ್ಡ್ ಒನ್ ಈಸ್ ಸಬ್ ಗ್ಲಾಟಿಸ್. ಓಕೆ, ಸೊ ಗ್ಲಾಟಿಸ್ ಅಂದರೆ ಏನು ಅಂತ ನಾವು ನೋಡೋಣ. ಓಕೆ, ಸೊ ಗ್ಲಾಟಿಸ್ ಅಂದರೆ ನಮ್ಮ ಲ್ಯಾರಿಂಗ್ಸಲ್ಲಿ ವೋಕಲ್ ಕಾರ್ಡ್ ಇರುತ್ತೆ, ವೋಕಲ್ ಫೋಲ್ಡ್ ಇರ್ತವೆ, ಸೌಂಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಅವೇ ಕಾರಣ. ಓಕೆ, ಸೌಂಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಕಾರಣ ಯಾರಂದರೆ ವೋಕಲ್ ಕಾರ್ಡ್. ಓಕೆ, ಸೊ ದ ಗ್ಯಾಪ್ ಬಿಟ್ವೀನ್ ವೋಕಲ್ ಕಾರ್ಡ್. ಸೊ ಇಲ್ಲಿ ನಮಗೆ ವೋಕಲ್ ಕಾರ್ಡ್ ಕಾಣ್ತಾ ಇದೆ. ಓಕೆ, ಸೊ ಗ್ಯಾಪ್ ಬಿಟ್ವೀನ್ ವೋಕಲ್ ಕಾರ್ಡ್ ಈಸ್ ಗ್ಲಾಟಿಸ್. ಗ್ಯಾಪ್ ಬಿಟ್ವೀನ್ ವೋಕಲ್ ಕಾರ್ಡ್ ಈಸ್ ಗ್ಲಾಟಿಸ್. ಅಂದರೆ ಗ್ಲಾಟಿಸ್ ಮೇಲ್ಗಡೆ ಇರೋದು ಸುಪ್ರಾಗ್ಲಾಟಿಸ್, ಗ್ಲಾಟಿಸ್ ಕೆಳಗಡೆ ಪ್ರೆಸೆಂಟ್ ಇರೋದು ಸಬ್ ಗ್ಲಾಟಿಸ್. ಓಕೆ, ನೆಕ್ಸ್ಟ್ ನೋಡೋಣ. ಫಸ್ಟ್ ಸುಪ್ರಾಗ್ಲಾಟಿಸ್ ಅಂದರೆ ದಿ ಏರಿಯಾ ಅಬೌವ್ ದಿ ಗ್ಲಾಟಿಸ್ ಇನ್ಕ್ಲೂಡಿಂಗ್ ಎಪಿಗ್ಲಾಟಿಸ್. ಸುಪ್ರಾಗ್ಲಾಟಿಸ್ ಅಂದರೆ ದಿ ಏರಿಯಾ ಅಬೌವ್ ದಿ ಗ್ಲಾಟಿಸ್, ಅಂದರೆ ಗ್ಲಾಟಿಸ್ ಇರುತ್ತೆ ಅಲ್ಲ, ಅದ್ರ ಮೇಲ್ಗಡೆ ಪಾರ್ಟ್ ಇರುತ್ತೆ ಅಲ್ಲ, ಆ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಸುಪ್ರಾಗ್ಲಾಟಿಸ್ ಅಂತ ಹೇಳ್ತೀವಿ. ಆ ಸುಪ್ರಾಗ್ಲಾಟಿಸ್ ಇರುತ್ತೆ ಅಲ್ಲ, ಅದರಲ್ಲೇ ಒಂದು ಪಾರ್ಟ್ ಬರುತ್ತೆ ಎಪಿಗ್ಲಾಟಿಸ್ ಅಂತ ಕೂಡ ಸುಪ್ರಾಗ್ಲಾಟಿಸಲ್ಲೇ ಇರುತ್ತೆ. ಓಕೆ, ನೆಕ್ಸ್ಟ್ ಗ್ಲಾಟಿಸ್ ಅಂದರೆ ಏನು ಅಂತ ನೋಡೋಣ. ದಿ ಸ್ಪೇಸ್ ಬಿಟ್ವೀನ್ ದಿ ವೋಕಲ್ ಕಾರ್ಡ್, ಅಂದರೆ ದಿ ಸ್ಪೇಸ್ ಬಿಟ್ವೀನ್ ದಿ ವೋಕಲ್ ಕಾರ್ಡ್. ನಮ್ಮ ಲ್ಯಾರಿಂಗ್ಸ್ ಒಳಗಡೆ ವೋಕಲ್ ಕಾರ್ಡ್ಸ್ ಇರ್ತವೆ, ಅದ್ರ ನಡುವೆ ಸ್ಪೇಸ್ ಇರುತ್ತೆ, ಅದನ್ನು ನಾವು ಏನಂತ ಹೇಳ್ತೀವಿ? ಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಬ್ ಗ್ಲಾಟಿಸ್ ಅಂದರೆ ಏನು ನೋಡೋಣ. ದಿ ಏರಿಯಾ ಬಿಲೋ ದಿ ವೋಕಲ್ ಕಾರ್ಡ್ಸ್ ಎಕ್ಸ್ಟೆಂಡಿಂಗ್ ಇನ್ ಟು ದಿ ಟ್ರೇಕಿಯಾ. ಅಂದರೆ ನಮ್ಮ ಗ್ಲಾಟಿಸ್ ಇದೆಯಲ್ಲ, ಅದ್ರ ಕೆಳಗಡೆ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಸಬ್ ಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಟೆಂಡಿಂಗ್ ಇನ್ ಟು ದಿ ಟ್ರೇಕಿಯಾ. ಸೊ ಎಲ್ಲಿ ತನಕ ಇದೆ ಸರ್ ಇದು? ಗ್ಲಾಟಿಸಿಂದ ಕೆಳಗಡೆ ಇದೆ, ಎಕ್ಸ್ಟೆಂಡಿಂಗ್ ಟು ದಿ ಟ್ರೇಕಿಯಾ. ಟ್ರೇಕಿಯಾ ತನಕ ಇದು ಏನಿದೆ? ಸಬ್ ಗ್ಲಾಟಿಸ್ ಪ್ರೆಸೆಂಟ್ ಇದೆ. ಓಕೆ,
ಸೊ ಐ ಥಿಂಕ್ ನಿಮಗೆ 3 ಪಾರ್ಟ್ಸ್ ಆಫ್ ದಿ ಲ್ಯಾರಿಂಗ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಲ್ಯಾರಿಂಗ್ಸ್ ಈಸ್ ಮೇಡ್ ಅಪ್ ಆಫ್, ಓಕೆ, ಲ್ಯಾರಿಂಗ್ಸ್ ಈಸ್ ಮೇಡ್ ಅಪ್ ಆಫ್ ಮ್ಯೂಕಸ್ ಮೆಂಬ್ರೇನ್, ಕಾರ್ಟಿಲೇಜಸ್, ಲಿಗಮೆಂಟ್ಸ್ ಆ್ಯಂಡ್ ಮೆಂಬ್ರೇನ್ಸ್ ಅಂತ ಬರುತ್ತೆ. ಲಿಗಮೆಂಟ್ಸ್ ಆ್ಯಂಡ್ ಮೆಂಬ್ರೇನ್ಸ್, ಮಸಲ್ಸ್ ಆ್ಯಂಡ್ ವೋಕಲ್ ಕಾರ್ಡ್. ಓಕೆ, ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ ನಾವು. ಓಕೆ, ಸೊ ಫಸ್ಟ್ ಮ್ಯೂಕಸ್ ಮೆಂಬ್ರೇನ್ ಇಂಪಾರ್ಟೆಂಟ್ ಇದೆ. ಓಕೆ, ದಿ ಲ್ಯಾರಿಂಗ್ಸ್ ಈಸ್ ಲೈನ್ಡ್ ವಿತ್ ಮ್ಯೂಕಸ್ ಮೆಂಬ್ರೇನ್. ಹೌದು ಸರ್, ಸೊ ಇದು ನಮ್ಮ ಲ್ಯಾರಿಂಗ್ಸ್ ಇದೆ ಅಂತ ನೋಡೋಣ. ಓಕೆ, ಸೊ ಇದೇನಿದೆ ನಮ್ಮ ಲ್ಯಾರಿಂಗ್ಸ್ ಇದೆ. ಸೊ ಲ್ಯಾರಿಂಗ್ಸ್ ಒಳಗಡೆ ನಾವು ನೋಡಿದಾಗ ಯಾವ ಲೈನ್ ಇರುತ್ತೆ? ಒಂದು ಮ್ಯೂಕಸ್ ಲೈನ್ ಇರುತ್ತೆ. ಓಕೆ, ಒಳಗಡೆ ಏನಿರುತ್ತೆ? ಮ್ಯೂಕಸ್ ಲೈನ್ ಇರುತ್ತೆ, ಮ್ಯೂಕಸ್ ಮೆಂಬ್ರೇನ್ ಲೈನ್ ಇರುತ್ತೆ. ದಟ್ ಹೆಲ್ಪ್ ಟು ಕೀಪ್ ಮಾಯ್ಸ್ಟ್ ಆ್ಯಂಡ್ ಪ್ರೊಟೆಕ್ಟ್ ಇಟ್ ಫ್ರಮ್ ಇರಿಟೆಂಟ್. ಹೌದು, ಇದು ಏನು ಮಾಡುತ್ತೆ, ಏನು ಕೆಲಸ ಮಾಡುತ್ತೆ ಅಂದರೆ ಮಾಯಿಶ್ಚರ್ ಕೊಡುತ್ತೆ. ನಮ್ಮ ಲ್ಯಾರಿಂಗ್ಸ್ ಇರುತ್ತೆಲ್ಲ ಅದರೊಳಗಡೆ ಮಾಯ್ಸ್ಟ್ ಮೇಂಟೈನ್ ಮಾಡುತ್ತೆ ಮತ್ತು ಈ ಪ್ರೊಟೆಕ್ಟ್ ಫ್ರಮ್ ದಿ ಇರಿಟೆಂಟ್ ಅಂದರೆ ಹೊರಗಡೆಯಿಂದ ಯಾವುದೇ ಒಂದು ಇರಿಟೆಂಟ್ ಅಥವಾ ಫುಡ್ ಪಾರ್ಟಿಕಲ್, ವಾಟರ್ ಪಾರ್ಟಿಕಲ್ ಬಂದರೆ ಅದಕ್ಕೆ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ನಮ್ಮ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕಿಗೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕಾರ್ಟಿಲೇಜಸ್. ಹೌದು, ಇದೊಂದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಅವರ್ ಲ್ಯಾರಿಂಗ್ಸ್ ಈಸ್ ಎ ಕಾರ್ಟಿಲೇಜಿನಸ್ ಆರ್ಗನ್. ಇದರೊಳಗಡೆ ಭಾಳಷ್ಟು ಕಾರ್ಟಿಲೇಜಸ್ ನಾವು ನೋಡ್ಬೋದು. ಯಾವ್ಯಾವ ಕಾರ್ಟಿಲೇಜಸ್ ಇರ್ತವೆ ಅಂತ ನಾವು ನೋಡೋಣ ಇದರಲ್ಲಿ. ಓಕೆ, ದಿ ಲ್ಯಾರಿಂಗ್ಸ್ ಕನ್ಸಿಸ್ಟ್ ಆಫ್ 9 ಕಾರ್ಟಿಲೇಜಸ್. ಓಕೆ, ಎಷ್ಟಿದ್ದಾವೆ ಸರ್? 9 ಕಾರ್ಟಿಲೇಜಸ್ ಪ್ರೆಸೆಂಟ್ ಇದ್ದಾವೆ. 3 ಸಿಂಗಲ್ ಕಾರ್ಟಿಲೇಜಸ್. ಹೌದು ಸರ್, 3 ಏನಿದ್ದಾವೆ? ಸಿಂಗಲ್ ಕಾರ್ಟಿಲೇಜಸ್ ಇದ್ದಾವೆ 9 ಒಳಗಡೆ. 9 ಒಳಗಡೆ ಎಷ್ಟಿದ್ದಾವೆ? 3 ಸಿಂಗಲ್ ಕಾರ್ಟಿಲೇಜಸ್ ಆ್ಯಂಡ್ 3 ಸೆಟ್ ಆಫ್ ಪೇರ್ಡ್ ಕಾರ್ಟಿಲೇಜಸ್. ಅಂದರೆ 3 ಸೆಟ್ ಅಂದರೆ 6. ಓಕೆ, 3 + 6 = 9. ಎಷ್ಟಿದ್ದಾವೆ ಸರ್? 9 ಕಾರ್ಟಿಲೇಜಸ್ ಇದ್ದಾವೆ, 3 ಸಿಂಗಲ್ ಆ್ಯಂಡ್ 3 ಪೇರ್ಡ್. ಸೊ ಫಸ್ಟ್ ನಾವು ಸಿಂಗಲ್ ಕಾರ್ಟಿಲೇಜಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸಿಂಗಲ್ ಕಾರ್ಟಿಲೇಜಸ್. ಸೊ ಸಿಂಗಲ್ ಕಾರ್ಟಿಲೇಜಸ್ ಒಳಗಡೆ ಫಸ್ಟ್ ಬರೋದು ಥೈರಾಯ್ಡ್ ಕಾರ್ಟಿಲೇಜ್. ಥೈರಾಯ್ಡ್ ಕಾರ್ಟಿಲೇಜ್. ಓಕೆ, ದಿ ಲಾರ್ಜೆಸ್ಟ್ ಕಾರ್ಟಿಲೇಜ್ ಇನ್ ದಿ ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ ಒಳಗಡೆ ಲಾರ್ಜೆಸ್ಟ್ ಕಾರ್ಟಿಲೇಜ್ ಯಾವುದಿದೆ ಸರ್? ನಮ್ಮ ಥೈರಾಯ್ಡ್ ಕಾರ್ಟಿಲೇಜ್. ಇಟ್ ಫಾರ್ಮ್ಸ್ ಫ್ರಂಟ್ ಆ್ಯಂಡ್ ಸೈಡ್ ಆಫ್ ದಿ ಲ್ಯಾರಿಂಗ್ಸ್. ಸೊ ಇದು ಏನು ಮಾಡುತ್ತೆ? ಫ್ರಂಟ್ ಆ್ಯಂಡ್ ಸೈಡ್ ಆಫ್ ದಿ ಲ್ಯಾರಿಂಗ್ಸನ್ನು ಫಾರ್ಮ್ ಮಾಡ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸೈಡಲ್ಲಿ ಮತ್ತು ಫ್ರಂಟಲ್ಲಿ ದೊಡ್ಡ ಕಾರ್ಟಿಲೇಜ್ ಈ ಶೇಪಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ಏನಿದೆ ಸರ್? ಇದು ನಮ್ಮ ಥೈರಾಯ್ಡ್ ಕಾರ್ಟಿಲೇಜ್ ಇದೆ. ಓಕೆ, ನೆಕ್ಸ್ಟ್ ಪ್ರಾಮಿನೆನ್ಸ್ ಆಫ್ ದಿಸ್ ಕಾರ್ಟಿಲೇಜ್ ಈಸ್ ಆಫನ್ ವಿಸುವಲ್ ಆ್ಯಸ್ ಆ್ಯಡಮ್ಸ್ ಆ್ಯಪಲ್ ಸ್ಪೆಷಲಿ ಇನ್ ಮೇಲ್ಸ್. ಹೌದು ಸರ್, ಪ್ರಾಮಿನೆನ್ಸ್ ಅಂದರೆ ಇಲ್ಲಿ ಸ್ವಲ್ಪ ಹೊರಗಡೆ ಬಂದಾಗಿದೆ. ಓಕೆ, ಸೊ ಇಲ್ಲಿ ಸ್ವಲ್ಪ ಹೊರಗಡೆ ಬಂದಾಗ ಕಾಣಿಸುತ್ತೆ ನಮಗೆ. ಸೊ ಇಲ್ಲಿ ನಾವು ಕೆಳಗಡೆ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ? ಹೊರಗಡೆ ಬಂದಿದ್ದ ಥರ ಕಾಣಿಸ್ತಾ ಇದೆ. ಅದು ಯಾವ ಥರ ಕಾಣಿಸುತ್ತೆ ಅಂದರೆ ಆ್ಯಡಮ್ಸ್ ಆ್ಯಪಲ್ ಸ್ಪೆಷಲಿ ಇನ್ ಮೇಲ್ಸ್. ಮೇಲ್ಸ್ ಒಳಗಡೆ ಅದು ಹೊರಗಡೆ ಬಂದಿದ್ದ ಥರ ಕಾಣಿಸುತ್ತೆ ಎಲ್ಲ ನೆಕ್ ಒಳಗಡೆ. ಓಕೆ, ನೆಕ್ಕಲ್ಲಿ ಅದು ಹೊರಗಡೆ ಬಂದಿದ್ದ ಥರ ಕಾಣಿಸುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ? ಆ್ಯಡಮ್ಸ್ ಆ್ಯಪಲ್ ಅಂತ ಹೇಳ್ತೀವಿ. ಸ್ಪೆಷಲಿ ಇನ್ ಮೇಲ್ಸ್. ಮೇಲ್ಸಲ್ಲಿ ನಮಗೆ ಅದು ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಅದು ಏನಿರುತ್ತೆ? ನಮ್ಮ ಥೈರಾಯ್ಡ್ ಕಾರ್ಟಿಲೇಜೇ ಇರುತ್ತೆ. ನೆಕ್ಸ್ಟ್ ಐ ಥಿಂಕ್ ನಿಮಗೆ ಥೈರಾಯ್ಡ್ ಕಾರ್ಟಿಲೇಜ್ ಅರ್ಥ ಆಗಿರ್ಬೋದು. ಏನಿದೆ? ಲಾರ್ಜೆಸ್ಟ್ ಇದೆ ಮತ್ತು ಫ್ರಂಟ್ ಮತ್ತು ಸೈಡಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಕ್ರಿಕಾಯ್ಡ್ ಕಾರ್ಟಿಲೇಜ್. ನೆಕ್ಸ್ಟ್ ಯಾವುದು? ಕ್ರಿಕಾಯ್ಡ್ ಕಾರ್ಟಿಲೇಜ್. ಇದು ಕೂಡ ಇಂಪಾರ್ಟೆಂಟ್ ಇದೆ. ಕ್ರಿಕಾಯ್ಡ್ ಕಾರ್ಟಿಲೇಜ್ ಅಂದರೆ ಏನು? ಜಸ್ಟ್ ಬಿಲೋ ದಿ ಥೈರಾಯ್ಡ್ ಕಾರ್ಟಿಲೇಜ್. ಓಕೆ, ಎಲ್ಲಿರುತ್ತೆ? ಜಸ್ಟ್ ಬಿಲೋ ದಿ ಥೈರಾಯ್ಡ್ ಕಾರ್ಟಿಲೇಜ್. ಸೊ ಇದು ನಮ್ಮ ಥೈರಾಯ್ಡ್ ಕಾರ್ಟಿಲೇಜ್ ಇದೆ. ಓಕೆ, ಸೊ ಅದ್ರ ಕೆಳಗಡೆ ನಾವು ಏನು ನೋಡ್ಬೋದು? ಕ್ರಿಕಾಯ್ಡ್ ಕಾರ್ಟಿಲೇಜ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆನಾ? ಓಕೆ, ಇದೇನಿದೆ? ಕ್ರಿಕಾಯ್ಡ್ ಕಾರ್ಟಿಲೇಜ್. ಇಟ್ ಈಸ್ ಅ ರಿಂಗ್ ಶೇಪ್ಡ್ ಕಾರ್ಟಿಲೇಜ್. ಹೌದು ಸರ್, ಯಾವ ಶೇಪಲ್ಲಿದೆ? ಇದು ರಿಂಗ್ ಶೇಪ್ಡಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ದಟ್ ಪ್ರೊವೈಡ್ ಸಪೋರ್ಟ್ ಆ್ಯಂಡ್ ಕನೆಕ್ಟ್ ದಿ ಲ್ಯಾರಿಂಗ್ಸ್ ಟು ದಿ ಟ್ರೇಕಿಯಾ. ಇದು ಏನು ಮಾಡುತ್ತೆ? ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ ಮತ್ತು ಕನೆಕ್ಟ್ ಮಾಡುತ್ತೆ. ಯಾವುದ್ಯಾವುದು ಕನೆಕ್ಟ್ ಮಾಡುತ್ತೆ ಅಂದರೆ ನಮ್ಮ ಲ್ಯಾರಿಂಗ್ಸ್ ಇದೆಲ್ಲ ವಾಯ್ಸ್ ಬಾಕ್ಸನ್ನು ಟ್ರೇಕಿಯಾಕ್ಕೆ ಕನೆಕ್ಟ್ ಮಾಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಓಕೆ, ಸೊ ಇದು ಏನಿದೆ? ನಮ್ಮ ಕ್ರಿಕಾಯ್ಡ್ ಕಾರ್ಟಿಲೇಜ್. ಅದ್ರ ಮೇಲ್ಗಡೆ ಪಾರ್ಟ್ ಇರೋದು ಲ್ಯಾರಿಂಗ್ಸ್, ಅದ್ರ ಕೆಳಗಡೆ ಪಾರ್ಟ್ ಇರೋದು ಟ್ರೇಕಿಯಾ. ಅಂದರೆ ಏನು ಮಾಡ್ತಾ ಇದೆ? ಇದು ಟ್ರೇಕಿಯಾ ಮತ್ತು ಲ್ಯಾರಿಂಗ್ಸ್ಗೆ ಕನೆಕ್ಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಎಪಿಗ್ಲಾಟಿಕ್ ಕಾರ್ಟಿಲೇಜ್. ಓಕೆ, ಎಪಿಗ್ಲಾಟಿಸ್ ಕಾರ್ಟಿಲೇಜ್. ಎಪಿಗ್ಲಾಟಿಸ್ ಕಾರ್ಟಿಲೇಜ್ ಹೇಗಿರುತ್ತೆ ನೋಡೋಣ. ಲೀಫ್ ಲೈಕ್ ಶೇಪ್ಡ್ ಸ್ಟ್ರಕ್ಚರ್. ಏನಿದೆ? ಲೀಫ್ ಶೇಪ್ಡ್ ಕಾರ್ಟಿಲೇಜ್ ದಟ್ ಕವರ್ ಲ್ಯಾರಿಂಜಿಯಲ್ ಓಪನಿಂಗ್. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಗ್ರೀನ್ ಕಲರಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಯಾವ ಥರ ಇದೆ ಶೇಪ್? ಇದ್ರದ್ದು ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ. ಅದು ಏನು ಮಾಡುತ್ತೆ? ಲ್ಯಾರಿಂಜಿಯಲ್ ಓಪನಿಂಗನ್ನು ಕ್ಲೋಸ್ ಮಾಡುತ್ತೆ ಡ್ಯೂರಿಂಗ್ ಸಾಲೋಯಿಂಗ್.
ಓಕೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ, ಊಟ ಮಾಡುವಾಗ ನಿಮ್ಮ ಲ್ಯಾರಿಂಗ್ಸನ್ನು ಇದು ಏನು ಮಾಡುತ್ತೆ, ಕ್ಲೋಸ್ ಮಾಡುತ್ತೆ. ಯಾಕಂದರೆ ನೀವು ಊಟ ಮಾಡಿದಾಗ ಅದು ಈಸೋಫೇಗಸಲ್ಲೇ ಹೋಗಬೇಕು, ಅನ್ನನಾಳದಲ್ಲೇ ಹೋಗಬೇಕು. ಅದನ್ನು ಬಿಟ್ಟು ಇದು ಲ್ಯಾರಿಂಗ್ಸ್ ಒಳಗಡೆ ಹೋಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇದು ಏನು ಮಾಡುತ್ತೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಏನು ಮಾಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸ್ಟ್ರಕ್ಚರ್ ಏನು ಮಾಡುತ್ತೆ, ಈ ಥರ ಮೂಮೆಂಟ್ ಆಗಿ ಓಪನಿಂಗನ್ನು ಕ್ಲೋಸ್ ಮಾಡಿಬಿಡುತ್ತೆ. ಓಕೆ, ಓಪನಿಂಗನ್ನು ಕ್ಲೋಸ್ ಮಾಡಿ ಬಿಡುತ್ತೆ ನಮ್ಮ ಎಪಿಗ್ಲಾಟಿಕ್ ಕಾರ್ಟಿಲೇಜ್. ಓಕೆ, ಪ್ರಿವೆಂಟಿಂಗ್ ಫುಡ್ ಆ್ಯಂಡ್ ಲಿಕ್ವಿಡ್ ಫ್ರಮ್ ಎಂಟರಿಂಗ್ ದಿ ಏರ್ವೇ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಓಕೆ, ಊಟ ಮತ್ತು ವಾಟರನ್ನು ಇದು ಏರ್ವೇ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ. ಅಂದರೆ ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಗಿದೆ. ಇದು ಏನು ಮಾಡುತ್ತೆ, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕಿಗೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪೇರ್ಡ್ ಕಾರ್ಟಿಲೇಜಸ್. ಓಕೆ, ಸಿಂಗಲ್ ಕಾರ್ಟಿಲೇಜಸ್ ಮುಗಿದಿದ್ದು, ಈಗ ಪೇರ್ಡ್ ಕಾರ್ಟಿಲೇಜಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಪೇರ್ಡ್ ಅಂದರೆ ಪೇರಲ್ಲಿದ್ದಾವೆ. ಓಕೆ, 1 ಪ್ರೆಸೆಂಟ್ ಇರೋದಿಲ್ಲ, 2 ಪ್ರೆಸೆಂಟ್ ಇರ್ತವೆ. ಫಸ್ಟ್ ಅದರಲ್ಲಿ ನಾವು ನೋಡೋಣ ಎರೆಟಿನಾಯ್ಡ್ ಕಾರ್ಟಿಲೇಜ್. ಓಕೆ, ಯಾವುದಿದೆ, ಎರೆಟಿನಾಯ್ಡ್ ಕಾರ್ಟಿಲೇಜಸ್ ಎಷ್ಟಿದ್ದಾವೆ ಸರ್, 2 ಇದ್ದಾವೆ. ಅಂದರೆ 1 ಪೇರ್, ಅಂದರೆ 1 ಪೇರಲ್ಲಿ ಪ್ರೆಸೆಂಟ್ ಇದ್ದಾವೆ ಎರೆಟಿನಾಯ್ಡ್ ಕಾರ್ಟಿಲೇಜಸ್. ದೀಸ್ ಪಿರಮಿಡ್ ಶೇಪ್ಡ್ ಕಾರ್ಟಿಲೇಜಸ್ ಸಿಟ್ಸ್ ಎಟ್ ಟಾಪ್ ಆಫ್ ದಿ ಕ್ರಿಕಾಯ್ಡ್ ಕಾರ್ಟಿಲೇಜ್. ಹೌದು, ಏನಿದ್ದಾವೆ ಸರ್, ಪಿರಮಿಡ್ ಶೇಪ್ಡ್ ಕಾರ್ಟಿಲೇಜಸ್ ಎಲ್ಲಿದ್ದಾವೆ, ಟಾಪ್ ಆಫ್ ದಿ ಕ್ರಿಕಾಯ್ಡ್ ಕಾರ್ಟಿಲೇಜಸ್. ಸೊ ನಾವು ಡಯಾಗ್ರಾಮಲ್ಲಿ ನೋಡಿದಾಗ, ಸೊ ಯೆಲ್ಲೋ ಕಲರ್ದು ಇದೇನಿದೆ ಸರ್, ನಮ್ಮ ಕ್ರಿಕಾಯ್ಡ್ ಕಾರ್ಟಿಲೇಜ್. ಅದ್ರ ಮೇಲ್ಗಡೆ ಪಿರಮಿಡ್ ಶೇಪಲ್ಲಿ ಕಾಣಿಸ್ತಾ ಇದ್ದಾವೆ ನಮಗೆ 2. ಓಕೆ, ಅದ್ರ ಮೇಲ್ಗಡೆ 2 ಕಾಣ್ತಾ ಇದ್ದಾವೆ, 1 ಪೇರ್ ಕಾಣಿಸ್ತಾ ಇದ್ದಾವೆಲ್ಲ, ಅದು ಏನಿದೆ ನಮ್ಮ ಎರೆಟಿನಾಯ್ಡ್ ಕಾರ್ಟಿಲೇಜಸ್. ಓಕೆ, ನೆಕ್ಸ್ಟ್ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ವೋಕಲ್ ಕಾರ್ಡ್ ಮೂಮೆಂಟ್. ಸೊ ಎಲ್ಲದ್ರಲ್ಲಿ ಹೆಲ್ಪ್ ಮಾಡ್ತವೆ ಅಂದರೆ ವೋಕಲ್ ಕಾರ್ಡ್ ಮೂಮೆಂಟ್ಸಲ್ಲಿ ಹೆಲ್ಪ್ ಮಾಡ್ತವೆ, ಅಂದರೆ ಸೌಂಡ್ ಪ್ರೊಡಕ್ಷನಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾವೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕಾರ್ನಿಕುಲೇಟ್ ಕಾರ್ಟಿಲೇಜ್. ನೆಕ್ಸ್ಟ್ ಏನಿದೆ, ಕಾರ್ನಿಕುಲೇಟ್ ಕಾರ್ಟಿಲೇಜ್, ಸ್ಮಾಲ್ ಹಾರ್ನ್ ಶೇಪ್ಡ್ ಕಾರ್ಟಿಲೇಜ್ ಲೊಕೇಟೆಡ್ ಆನ್ ದಿ ಟಾಪ್ ಆಫ್ ದಿ ಎರೆಟಿನಾಯ್ಡ್ ಕಾರ್ಟಿಲೇಜ್. ಎಲ್ಲಿರ್ತವೆ ಸರ್ ಅಂದರೆ, ಜಸ್ಟ್ ನಾವು ಇವಾಗ ಎರೆಟಿನಾಯ್ಡ್ ಕಾರ್ಟಿಲೇಜ್ ನೋಡಿದ್ದೀವಿ. ಇದೇನಿದೆ, ಎರೆಟಿನಾಯ್ಡ್ ಕಾರ್ಟಿಲೇಜ್ ಇದೆ. ಓಕೆ, ಇದೇನಿದೆ, ಎರೆಟಿನಾಯ್ಡ್ ಕಾರ್ಟಿಲೇಜ್ ಇದೆ. ಅದ್ರ ಮೇಲ್ಗಡೆಯಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಮಾಲ್ ಚಿಕ್ಕ ಚಿಕ್ಕ ಪರ್ಪಲ್ ಕಲರ್ ಹಾರ್ನ್ ಲೈಕ್ ಶೇಪ್ಡ್ ಇದ್ದಾವೆ. ಓಕೆ, ಹಾರ್ನ್ ಶೇಪ್ಡ್ ಇದ್ದಾವೆ. ಅವು ಏನಿದ್ದಾವೆ, ನಮ್ಮ ಕಾರ್ನಿಕುಲೇಟ್ ಕಾರ್ಟಿಲೇಜಸ್ಗಳು ಇದ್ದಾವೆ, 2 ಇದ್ದಾವೆ. ಓಕೆ, ಸೊ ಎಲ್ಲಿರ್ತವೆ ಸರ್, ಎರೆಟಿನಾಯ್ಡ್ ಕಾರ್ಟಿಲೇಜ್ಗಳ ಮೇಲೆ ಪ್ರೆಸೆಂಟ್ ಇರ್ತವೆ, ಸ್ಮಾಲ್ ಇದ್ದಾವೆ, ಹಾರ್ನ್ ಲೈಕ್ ಶೇಪ್ ಇದೆ. ಓಕೆ, ನೆಕ್ಸ್ಟ್ ಕ್ಯೂನಿಫಾರ್ಮ್ ಕಾರ್ಟಿಲೇಜಸ್ ಎಷ್ಟಿದ್ದಾವೆ ಸರ್, 2 ಇದ್ದಾವೆ, 1 ಪೇರ್ ಇದ್ದಾವೆ. ಓಕೆ, 1 ಪೇರ್ ಇದ್ದಾವೆ. ಸ್ಮಾಲ್ ಎಲಾಂಗೇಟೆಡ್ ಕಾರ್ಟಿಲೇಜ್ ಫೌಂಡ್ ಇನ್ ದಿ ಎರಿಪಿಗ್ಲಾಟಿಕ್ ಫೋಲ್ಡ್ಸ್. ಸೊ ಎಲ್ಲಿರ್ತವೆ, ಎರಿಪಿಗ್ಲಾಟಿಕ್ ಫೋಲ್ಡ್ಸಲ್ಲಿ ಪ್ರೆಸೆಂಟ್ ಇರ್ತವೆ. ಸೊ ಎರಿಪಿಗ್ಲಾಟಿಕ್ ಫೋಲ್ಡ್ಸ್ ಅಂದರೆ ಎಲ್ಲಿ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಕಾರ್ನಿಕುಲೇಟ್ ಹಾರ್ನ್ ಲೈಕ್ ಶೇಪ್ ಕಾಣ್ತಾ ಇದೆ. ಓಕೆ, ಇದರಲ್ಲಿ ನಾವು ಸರಿಯಾಗಿ ಶೇಪ್ ನೋಡ್ಬೋದು. ಕಾರ್ನಿಕುಲೇಟ್ ಇದೆಯಲ್ಲ, ಜಸ್ಟ್ ಮೇಲ್ಗಡೆ ನೋಡಿದ್ದೀವಿ ನಾವು. ಓಕೆ, ಹಾರ್ನ್ ಲೈಕ್ ಶೇಪ್ ಇದೆ. ಸೊ ಇಲ್ಲಿ ಕಾರ್ನಿಕುಲೇಟ್ ಇದೆ, ಅದ್ರ ಒಳಗಡೆ ನಮ್ಗೆ ಇಲ್ಲೊಂದು ಫೋಲ್ಡ್ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ನಮಗೆ ಫೋಲ್ಡ್ ಕಾಣಿಸ್ತಾ ಇರ್ಬೋದು. ಆ ಫೋಲ್ಡ್ಸ್ ಒಳಗಡೆ ಪ್ರೆಸೆಂಟ್ ಇದೆ ನಮ್ಮ ಕ್ಯೂನಿಫಾರ್ಮ್ ಕಾರ್ಟಿಲೇಜ್. ಓಕೆ, ಸೊ ಈ ಕಡೆ ಒಂದಿರುತ್ತೆ ಮತ್ತು ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ 2 ಕಡೆ ಒಂದೊಂದು ಪ್ರೆಸೆಂಟ್ ಇರ್ತವೆ. ಓಕೆ, ಒಂದೇ ಸೈಡಿಂದ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಫೋಲ್ಡ್ ಇದೆಯಲ್ಲ, ಆ ಫೋಲ್ಡ್ ಒಳಗಡೆ ಕಾರ್ಟಿಲೇಜ್ ಪ್ರೆಸೆಂಟ್ ಇದೆ. ಓಕೆ, ಕಾರ್ಟಿಲೇಜ್ ಪ್ರೆಸೆಂಟ್ ಇದೆ. ಅದು ಯಾವ ಕಾರ್ಟಿಲೇಜ್ ಇದೆ, ನಮ್ಮ ಕ್ಯೂನಿಫಾರ್ಮ್ ಕಾರ್ಟಿಲೇಜ್ ಇದೆ. ಓಕೆ, ಐ ಥಿಂಕ್ ನಿಮಗೆ ಪೇರ್ಡ್ ಕಾರ್ಟಿಲೇಜ್ ಮತ್ತು ಸಿಂಗಲ್ ಕಾರ್ಟಿಲೇಜಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಲಿಗಾಮೆಂಟ್ಸ್. ನೆಕ್ಸ್ಟ್ ಏನು ನೋಡೋಣ ನಾವು, ಲಿಗಾಮೆಂಟ್ಸ್ ಆ್ಯಂಡ್ ಮೆಂಬ್ರೇನ್ಸ್. ಸೊ ಯಾವ್ಯಾವ ಲಿಗಾಮೆಂಟ್ಸ್ ಇದ್ದಾವೆ, ಯಾವ್ಯಾವ ಮೆಂಬ್ರೇನ್ಸ್ ಇದ್ದಾವೆ ನಮ್ಮ ಲ್ಯಾರಿಂಗ್ಸಲ್ಲಿ ಅಂತ ನೋಡೋಣ. ಓಕೆ, ಫಸ್ಟ್ ಥೈರೋಹಯಾಯ್ಡ್ ಮೆಂಬ್ರೇನ್. ಸೊ ಏನಿದೆ, ಥೈರೋಹಯಾಯ್ಡ್ ಮೆಂಬ್ರೇನ್. ಸೊ ಇದ್ರ ಹೆಸರಿಂದನೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಏನು ಮಾಡುತ್ತೆ, ಕನೆಕ್ಟ್ ದಿ ಥೈರಾಯ್ಡ್ ಕಾರ್ಟಿಲೇಜ್ ಟು ದಿ ಹಯಾಯ್ಡ್ ಬೋನ್. ಸೊ ಇದು ಏನು ಮಾಡುತ್ತೆ, ಹಯಾಯ್ಡ್ ಬೋನ್ ಇರುತ್ತೆ ಅಲ್ಲ, ಹಯಾಯ್ಡ್ ಬೋನ್ ಮತ್ತು ನಮ್ಮ ಥೈರಾಯ್ಡ್ ಕಾರ್ಟಿಲೇಜಿಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ರಿಕೋ ಥೈರಾಯ್ಡ್ ಲಿಗಾಮೆಂಟ್. ಸೊ ಇದ್ರ ಕೂಡ ಹೆಸರಿಂದನೇ ನಿಮ್ಗೆ ಅರ್ಥ ಆಗ್ತಾ ಇರಬಹುದು, ಕನೆಕ್ಟ್ ದಿ ಕ್ರಿಕಾಯ್ಡ್ ಕಾರ್ಟಿಲೇಜ್ ಟು ದಿ ಥೈರಾಯ್ಡ್ ಕಾರ್ಟಿಲೇಜ್. ಥೈರಾಯ್ಡ್ ಕಾರ್ಟಿಲೇಜ್ ಮತ್ತು ಕ್ರಿಕಾಯ್ಡ್ ಕಾರ್ಟಿಲೇಜ್ ಇರ್ತವೆಲ್ಲ, ಅದ್ರ ನಡುವೆ ಕನೆಕ್ಷನ್ ಮಾಡೋರು ಯಾರು ಅಂದರೆ ಕ್ರಿಕೋಥೈರಾಯ್ಡ್ ಲಿಗಾಮೆಂಟ್. ನೆಕ್ಸ್ಟ್ ಥೈರೋ ಎಪಿಗ್ಲಾಟಿಕ್ ಲಿಗಾಮೆಂಟ್. ಇದರ ಹೆಸರಿನಿಂದ ನಿಮಗೆ ಕೂಡ ಗೊತ್ತಾಗ್ತಾ ಇರ್ಬೋದು. ಇಟ್ ಕನೆಕ್ಟ್ ದಿ ಎಪಿಗ್ಲಾಟಿಸ್ ಟು ದಿ
ಥೈರಾಯ್ಡ್ ಕಾರ್ಟಿಲೇಜ್ ಏನು ಮಾಡುತ್ತೆ, ಎಪಿಗ್ಲಾಟಿಸ್ ಇರುತ್ತೆ ಅಲ್ಲ, ನಮ್ಮ ಎಪಿಗ್ಲಾಟಿಸ್ ಮತ್ತು ಥೈರಾಯ್ಡ್ ಕಾರ್ಟಿಲೇಜ್ಗೆ ಕನೆಕ್ಟ್ ಮಾಡೋರು ಯಾರು, ಥೈರೋ ಎಪಿಗ್ಲಾಟಿಕ್ ಲಿಗಾಮೆಂಟ್. ನೆಕ್ಸ್ಟ್ ಕ್ರಿಕೋಟ್ರೇಕಿಯಲ್ ಲಿಗಾಮೆಂಟ್. ಹೌದು ಸರ್, ಕ್ರಿಕೋಟೇಕಿಯಲ್ ಲಿಗಾಮೆಂಟ್ ಅಂದರೆ ಕನೆಕ್ಟ್ ದಿ ಕ್ರಿಕಾಯ್ಡ್ ಕಾರ್ಟಿಲೇಜ್ ಟು ದಿ ಟ್ರೇಕಿಯಾ ಮತ್ತು ಕ್ರಿಕಾಯ್ಡ್ ಕಾರ್ಟಿಲೇಜಿಗೆ ಕನೆಕ್ಟ್ ಮಾಡೋರು ಯಾರು ಅಂದರೆ ಕ್ರಿಕೋಟ್ರೇಕಿಯಲ್ ಲಿಗಾಮೆಂಟ್. ಐ ಥಿಂಕ್ ನಿಮಗೆ ಲಿಗಾಮೆಂಟ್ಸ್ ಆ್ಯಂಡ್ ಮೆಂಬ್ರೇನ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ವೋಕಲ್ ಕಾರ್ಡ್ ಅಂದರೆ ಏನು ನೋಡೋಣ. ಇಷ್ಟೊತ್ತನ್ನು ನಾವು ವೋಕಲ್ ಕಾರ್ಡ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ ವೋಕಲ್ ಕಾರ್ಡ್ ಅಂದರೆ ದಿ ವೋಕಲ್ ಕಾರ್ಡ್ ಆಲ್ಸೋ ನೋನ್ ಆ್ಯಸ್ ವೋಕಲ್ ಫೋಲ್ಡ್ಸ್. ಹೌದು ಸರ್, ವೋಕಲ್ ಕಾರ್ಡ್ ಆಲ್ಸೋ ನೋನ್ ಆ್ಯಸ್ ವೋಕಲ್ ಫೋಲ್ಡ್. ನಮ್ಮ ಲ್ಯಾರಿಂಗ್ಸ್ ಇರುತ್ತೆ ಅಲ್ಲ, ಅದು ಲ್ಯಾರಿಂಗ್ಸ್ ಒಳಗಡೆ ಫೋಲ್ಡ್ ಥರ ಇವು ಪ್ರೆಸೆಂಟ್ ಇರ್ತವೆ. ಓಕೆ, ಆರ್ ಎಸೆನ್ಷಿಯಲ್ ಸ್ಟ್ರಕ್ಚರ್ಸ್ ವಿಥಿನ್ ದಿ ಲ್ಯಾರಿಂಗ್ಸ್. ಹೌದು ಸರ್, ಏನಿದೆ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ವಿಥಿನ್ ದಿ ಲ್ಯಾರಿಂಗ್ಸ್ ದಟ್ ಪ್ರೊಡ್ಯೂಸ್ ಸೌಂಡ್. ಏನು ಮಾಡ್ತವೆ ಸರ್, ಇದು ವಾಯ್ಸ್ ಪ್ರೊಡ್ಯೂಸ್ ಮಾಡ್ತವೆ, ಸೌಂಡ್ ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ನೆಕ್ಸ್ಟ್ ದಿ ಸ್ಪೇಸ್ ಬಿಟ್ವೀನ್ ದಿ ವೋಕಲ್ ಕಾರ್ಡ್ ಈಸ್ ಗ್ಲಾಟಿಸ್. ಹೌದು ಸರ್, ವೋಕಲ್ ಕಾರ್ಡ್ ಇರುತ್ತಲ್ಲ ಅದರ ನಡುವೆ ಸ್ಪೇಸ್ ಇರುತ್ತೆ, ಅದನ್ನು ನಾವು ಏನು ಹೇಳ್ತಾ ಇದ್ದೀವಿ, ಗ್ಲಾಟಿಸ್ ಅಂತ ಹೇಳ್ತೀವಿ. ಓಕೆ, 3 ಪಾರ್ಟ್ಸ್ ಆಫ್ ದಿ ಲ್ಯಾರಿಂಗ್ಸಲ್ಲಿ ನಾವು ಓದಿದ್ದೀವಿ ಗ್ಲಾಟಿಸ್ ಅಂದರೆ ಏನು ಅಂತ. ನೆಕ್ಸ್ಟ್ ಇನ್ ಅಡಲ್ಟ್ ಮೇಲ್ ದಿ ವೋಕಲ್ ಕಾರ್ಡ್ ಆರ್ ಲಾಂಗರ್ ಆ್ಯಂಡ್ ಥಿಕ್ಕರ್. ಓಕೆ, ಸೊ ಅಡಲ್ಟ್ ಮೇಲಲ್ಲಿ ಹೇಗಿರುತ್ತೆ, ವೋಕಲ್ ಕಾರ್ಡ್ ಲಾಂಗರ್ ಇರ್ತವೆ ಮತ್ತು ಥಿಕ್ಕರ್ ಇರುತ್ತೆ. ಅದಕ್ಕೋಸ್ಕರ ಅವ್ರ ಸೌಂಡ್ ಯಾವ ಥರ ಬರುತ್ತೆ, ಡೀಪ್ ಸೌಂಡ್ ಬರುತ್ತೆ. ನೆಕ್ಸ್ಟ್ ಇನ್ ಅಡಲ್ಟ್ ಫೀಮೇಲ್ಸ್ ಅಂದರೆ ಹೆಂಗಸರ ಹತ್ರ ದೇ ಆರ್ ಶಾರ್ಟರ್ ಆ್ಯಂಡ್ ಥಿನ್ನರ್. ಹೇಗಿರುತ್ತೆ, ಸಣ್ಣ ಚಿಕ್ಕದಿರುತ್ತೆ ಸ್ವಲ್ಪ ಮತ್ತು ಥಿನ್ ಇರ್ತವೆ. ಓಕೆ, ಅದಕ್ಕೋಸ್ಕರ ಅವ್ರ ಸೌಂಡ್ ಹೇಗೆ ಬರುತ್ತೆ, ಹೈ ಪಿಚ್ಡ್ ಸೌಂಡ್ ಬರುತ್ತೆ, ಹೈ ಪಿಚ್ ಸೌಂಡ್ ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಈ ಫುಟೇಜಲ್ಲಿ, ಈ ಫೋಟೋಲ್ಲಿ ನಾವು ನೋಡ್ಬೋದು. ಸೊ ಏನು ಕಾಣ್ತಾ ಇದೆ, ವೋಕಲ್ ಕಾರ್ಡ್ ಇದ್ದಾವೆ. ಓಕೆ, ಸೊ ಇಲ್ಲಿ ನಿಮಗೆ ಫೋಲ್ಡ್ ಕಾಣಿಸ್ತಾ ಇದೆನಾ. ಓಕೆ, ಸೊ ಇವೇನಿದ್ದಾವೆ ನಮ್ಮ ವೋಕಲ್ ಕಾರ್ಡ್ಸ್ ಇದ್ದಾವೆ, ವೋಕಲ್ ಫೋಲ್ಡ್ಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಓಪನ್ ಇದ್ದಾಗ ಹೀಗೆ ಕಾಣಿಸುತ್ತೆ ನಮಗೆ. ಓಕೆ, ಇದೇನಿದೆ, ಓಪನ್ ಇದೆ. ಓಕೆ, ಅಂದರೆ ಏರ್ ಎಂಟ್ರಿ ಆಗ್ತಾ ಇದೆ ಅಥವಾ ಹೊರಗಡೆ ಬರ್ತಾ ಇದೆ. ನೆಕ್ಸ್ಟ್ ಕ್ಲೋಸ್ಡ್. ಸೊ ಕ್ಲೋಸ್ಡ್ ಇದ್ದಾಗ ಯಾವ ಥರ ಇರುತ್ತೆ, ಈ ಥರ, ಅಂದರೆ ಇದರಲ್ಲಿ ಏರ್ ಎಂಟ್ರಿ ಆಗ್ತಾ ಇಲ್ಲ ಅಂತ ಅರ್ಥ, ವಾಯ್ಸ್ ಕೂಡ ಪ್ರೊಡ್ಯೂಸ್ ಆಗಲ್ಲ. ಓಪನ್ ಇದ್ದಾಗ ಏನಾಗುತ್ತೆ, ವಾಯ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಓಪನ್ ಇದ್ದಾಗ ಹೀಗಿರುತ್ತೆ ಮತ್ತು ಕ್ಲೋಸ್ ಇದ್ದಾಗ ಹೀಗಿರುತ್ತೆ. ನೆಕ್ಸ್ಟ್ ಮಸಲ್ಸ್ ಆಫ್ ಲ್ಯಾರಿಂಗ್ಸ್. ಲ್ಯಾರಿಂಗ್ಸಲ್ಲಿ ಯಾವ್ಯಾವ ಮಸಲ್ಸ್ ಇರ್ತವೆ ಅಂತ ನಾವು ನೋಡೋಣ. ಓಕೆ, ದಿ ಲ್ಯಾರಿಂಗ್ಸ್ ಕಂಟೇನ್ ಬೋತ್ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಮಸಲ್ಸ್. ಓಕೆ, ಇಂಟ್ರಿನ್ಸಿಕ್ ಮತ್ತು ಎಕ್ಸ್ಟ್ರಿನ್ಸಿಕ್ ಮಸಲ್ಸನ್ನು ನಾವು ಲ್ಯಾರಿಂಗ್ಸಲ್ಲಿ ನೋಡ್ಬೋದು. ಓಕೆ, ಸೊ 1 by 1 ನೋಡೋಣ ನಾವು. ಇಂಟ್ರಿನ್ಸಿಕ್ ಅಂದರೆ ಏನು ಮತ್ತು ಎಕ್ಸ್ಟ್ರಿನ್ಸಿಕ್ ಮಸಲ್ಸ್ ಅಂದರೆ ಏನು. ಫಸ್ಟ್ ನಾವು ನೋಡೋಣ ಇಂಟ್ರಿನ್ಸಿಕ್ ಮಸಲ್ಸ್. ಓಕೆ, ಇಂಟ್ರಿನ್ಸಿಕ್ ಅಂದರೆ ಇನ್ ಒಳಗಡೆ. ಓಕೆ, ಒಳಗಡೆ ಪ್ರೆಸೆಂಟ್ ಇರ್ತವೆ, ಅಂದರೆ ನಮ್ಮ ಲ್ಯಾರಿಂಗ್ಸ್ ಒಳಗಡೆಯೂ ಪ್ರೆಸೆಂಟ್ ಇರ್ತವೆ. ದೀಸ್ ಮಸಲ್ಸ್ ಆರ್ ಲೊಕೇಟೆಡ್ ವಿಥಿನ್ ದಿ ಲ್ಯಾರಿಂಗ್ಸ್. ಹೌದು ಸರ್, ಇಂಟ್ರಿನ್ಸಿಕ್ ಅಂದರೆ ಇನ್ ಪ್ರೆಸೆಂಟ್ ಇದ್ದಾವೆ, ಒಳಗಡೆ ಪ್ರೆಸೆಂಟ್ ಇದ್ದಾವೆ, ಲ್ಯಾರಿಂಗ್ಸ್ ಒಳಗಡೆ ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್ ಕಂಟ್ರೋಲ್ ದಿ ಮೂಮೆಂಟ್ ಆಫ್ ವೋಕಲ್ ಕಾರ್ಡ್. ಏನು ಮಾಡ್ತಾ ಇದ್ದಾವೆ ಸರ್, ವೋಕಲ್ ಕಾರ್ಡ್ ಮೂಮೆಂಟ್ ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಆ್ಯಂಡ್ ಸೈಜ್ ಆಫ್ ದಿ ಏರ್ವೇ. ಓಕೆ, ಸೊ ಸೈಜ್ ಆಫ್ ದಿ ಏರ್ವೇ ಅಂದರೆ, ಸೊ ಏರ್ವೇ ಇದೆ, ಇದು ಕೂಡ ಏನಿದೆ, ಒಂದು ಏರ್ವೇ ಇದೆ, ಗಾಳಿ ಪೈಪ್ ಇದೆ, ಅದಕ್ಕೋಸ್ಕರ ಅದರ ಸೈಜನ್ನು ಮೇಂಟೈನ್ ಮಾಡ್ತಾವೆ ಇಂಟ್ರಿನ್ಸಿಕ್ ಮಸಲ್ಸ್ಗಳು. ಓಕೆ, ನೆಕ್ಸ್ಟ್ ಸೊ ಯಾವ್ಯಾವ ಮಸಲ್ಸ್ ಇದ್ದಾವೆ. ಓಕೆ, ಇಂಟ್ರಿನ್ಸಿಕ್ ಮಸಲ್ಸ್ ಇನ್ಕ್ಲೂಡ್ ಕ್ರಿಕೋಎರಿಟಿನಾಯ್ಡ್ ಮಸಲ್. ಏನಿದೆ, ಕ್ರಿಕೋಎರಿಟಿನಾಯ್ಡ್ ಮಸಲ್ ಹೆಲ್ಪ್ಸ್ ಇನ್ ಓಪನ್ ಆ್ಯಂಡ್ ಕ್ಲೋಸ್ ಆಫ್ ದಿ ವೋಕಲ್ ಕಾರ್ಡ್. ವೋಕಲ್ ಕಾರ್ಡ್ ಇದೆ ಎಲ್ಲ, ಅದಕ್ಕೆ ಓಪನ್ ಮಾಡೋಕ್ಕೆ ಮತ್ತು ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಯಾರು ಮಾಡ್ತಾ ಇದ್ದಾರೆ ಸರ್, ಕ್ರಿಕೋಎರಿಟಿನಾಯ್ಡ್ ಮಸಲ್. ಓಕೆ, ನೆಕ್ಸ್ಟ್ ಥೈರೋಎರಿಟಿನಾಯ್ಡ್ ಮಸಲ್ ಯಾವುದಿದೆ ಸರ್, ನೆಕ್ಸ್ಟ್ ಥೈರೋಎರಿಟಿನಾಯ್ಡ್ ಮಸಲ್ಸ್. ದೀಸ್ ಮಸಲ್ಸ್ ಇನ್ಫ್ಲೂಯೆನ್ಸ್ ದಿ ಟೆನ್ಷನ್ ಆನ್ ದಿ ವೋಕಲ್ ಕಾರ್ಡ್ ಅಫೆಕ್ಟಿಂಗ್ ದಿ ಪಿಚ್ ಆಫ್ ದಿ ವಾಯ್ಸ್. ಓಕೆ, ಸೊ ವೋಕಲ್ ಕಾರ್ಡ್ ಮೇಲೆ ಟೆನ್ಷನನ್ನು ಹೆಚ್ಚು ಕಡಿಮೆ ಮಾಡ್ತವೆ ನಮ್ಮ ಥೈರೋಎರಿಟಿನಾಯ್ಡ್ ಮಸಲ್ಸ್. ಓಕೆ, ಸೊ ಟೆನ್ಷನ್ ಹೆಚ್ಚು ಕಡಿಮೆ ಆದಾಗ ಪಿಚ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಅಂದರೆ ಹೆಣ್ಮಕ್ಳ ಹತ್ರ ಅದ್ರ ಟೆನ್ಷನ್ ಏನಿದೆ ಸ್ವಲ್ಪ ಜಾಸ್ತಿ ಇದೆ ಸರ್, ಅದಕ್ಕೋಸ್ಕರ ಅವ್ರ ವಾಯ್ಸ್ ಯಾಕೆ ಬರುತ್ತೆ, ಹೈ ಪಿಚ್ ಸೌಂಡ್ ಬರುತ್ತೆ. ಓಕೆ, ನೆಕ್ಸ್ಟ್ ಥೈರಾಯ್ಡ್ ಮಸಲ್. ಓಕೆ, ನೆಕ್ಸ್ಟ್ ಯಾವ ಮಸಲ್ ಇದೆ ಸರ್, ಕ್ರಿಕೋಥೈರಾಯ್ಡ್ ಮಸಲ್. ದೀಸ್ ಮಸಲ್ ಟೈಟನ್ ದಿ ವೋಕಲ್ ಕಾರ್ಡ್. ಏನು ಮಾಡ್ತವೆ, ವೋಕಲ್ ಕಾರ್ಡನ್ನು ಟೈಟ್ ಮಾಡ್ತವೆ, ಟೆನ್ಷನ್ ಜಾಸ್ತಿ ಇರುತ್ತೆ. ಓಕೆ, ರೈಸಿಂಗ್ ದಿ ಪಿಚ್ ಆಫ್ ದಿ ವಾಯ್ಸ್. ಅದಕ್ಕೋಸ್ಕರ ಅದ್ರ ವಾಯ್ಸ್ ಏನು ಬರುತ್ತೆ, ಹೈ ಪಿಚ್ ಸೌಂಡ್ ಬರುತ್ತೆ. ಓಕೆ, ಏನು ಮಾಡುತ್ತೆ, ನಮ್ಮ ವೋಕಲ್ ಕಾರ್ಡ್ಸ್ ಟೈಟ್ ಆದಾಗ ವಾಯ್ಸ್ ಹೇಗೆ ಬರುತ್ತೆ, ಹೈ ಪಿಚ್ ಸೌಂಡ್ ನಮಗೆ ನೋಡೋಕ್ಕೆ ಕಾಣಿಸ್ಬೋದು. ನೆಕ್ಸ್ಟ್ ಅರಿಟಿನಾಯ್ಡ್ ಮಸಲ್. ಓಕೆ, ಅರಿಟಿನಾಯ್ಡ್ ಮಸಲ್ ಹೆಲ್ಪ್ಸ್ ಟು
ಕಂಟ್ರೋಲ್ ದಿ ಪೊಸಿಷನ್ ಆಫ್ ದಿ ವೋಕಲ್ ಕಾರ್ಡ್. ಎದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ ಸರ್? ವೋಕಲ್ ಕಾರ್ಡ್ ಪೊಸಿಷನನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ ಅರಿಟಿನಾಯ್ಡ್ ಮಸಲ್ಸ್. ಓಕೆ, ಐ ಥಿಂಕ್ ನಿಮಗೆ ಇಂಟೆನ್ಸಿಕ್ ಮಸಲ್ಸ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ನಾವು ಎಕ್ಸ್ಟೆನ್ಸಿಕ್ ಮಸಲ್ಸ್ ಬಗ್ಗೆ ನೋಡೋಣ. ಎಕ್ಸ್ಟೆನ್ಸಿಕ್ ಮಸಲ್ಸ್, ಎಕ್ಸ್ಟೆನ್ಸಿಕ್ ಅಂದರೆ ಹೊರಗಡೆ. ಓಕೆ, ಎಕ್ಸ್ ಅಂದರೆ ಹೊರಗಡೆ ಇದ್ದಾವೆ ಸರ್. ಓಕೆ, ಎಕ್ಸ್ಟ್ರಾ ಇದ್ದಾವೆ, ಹೊರಗಡೆ ಇದ್ದಾವೆ. ನೆಕ್ಸ್ಟ್, ದೀಸ್ ಮಸಲ್ಸ್ ಆರ್ ಲೊಕೇಟೆಡ್ ಔಟ್ಸೈಡ್ ದಿ ಲ್ಯಾರಿಂಗ್ಸ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದ್ದಾವೆ? ಔಟ್ಸೈಡ್ ದಿ ಲ್ಯಾರಿಂಗ್ಸ್ ಪ್ರೆಸೆಂಟ್ ಇದ್ದಾವೆ. ಹೆಲ್ಪ್ಸ್ ಇನ್ ಸ್ಟೆಬಲೈಸಿಂಗ್ ಆ್ಯಂಡ್ ಮೂವಿಂಗ್ ದಿ ಲ್ಯಾರಿಂಗ್ಸ್. ಎದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾವೆ? ಸ್ಟೆಬಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ ಮತ್ತು ಮೂವಿಂಗ್ ದಿ ಲ್ಯಾರಿಂಗ್ಸ್ ಡ್ಯೂರಿಂಗ್ ದಿ ಸಾಲೋಯಿಂಗ್ ಆ್ಯಂಡ್ ಸ್ಪೀಕಿಂಗ್. ಯಾವಾಗ ನಾವು ಮಾತಾಡ್ತೀವಲ್ಲ, ಯಾವಾಗ ನಾವು ಊಟ ಮಾಡ್ತೀವಲ್ಲ, ಆವಾಗ ನಮ್ಮ ಲ್ಯಾರಿಂಗ್ಸ್ ಮೇಲ್ಗಡೆ ಕೆಳಗಡೆ ಹೋಗುತ್ತೆ. ಓಕೆ, ನೀವು ಯಾರಾದರೂ ಮಾತಾಡುವಾಗ ನೀವು ಮೂಮೆಂಟ್ ಮಾಡ್ಬೋದು, ಅವ್ರ ಲ್ಯಾರಿಂಗ್ಸ್ ಇದೆಯಲ್ಲ ಅದು ಮೇಲ್ಗಡೆ ಕೆಳಗಡೆ ಮೂಮೆಂಟ್ ಆಗುತ್ತೆ ಅಲ್ಲ, ಅದಕ್ಕೆ ಹೆಲ್ಪ್ ಯಾರು ಮಾಡ್ತಾ ಇದ್ದಾರೆ ಸರ್? ಎಕ್ಸ್ಟೆನ್ಸಿಕ್ ಮಸಲ್ಸ್. ಓಕೆ, ಎಕ್ಸ್ಟೆನ್ಸಿಕ್ ಮಸಲ್ಸ್ ಏನು ಮಾಡ್ತಾ ಇದ್ದಾವೆ? ಮೂಮೆಂಟ್ ಆಫ್ ದಿ ಲ್ಯಾರಿಂಗ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಊಟ ಮಾಡುವಾಗ ಲ್ಯಾರಿಂಗ್ಸ್ ಮೇಲ್ಗಡೆ ಕೆಳಗಡೆ ಹೋಗುತ್ತೆ. ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ? ಎಕ್ಸ್ಟೆನ್ಸಿಕ್ ಮಸಲ್ಸ್. ಓಕೆ, ಸೊ ಭಾಳಷ್ಟು ಎಕ್ಸ್ಟೆನ್ಸಿಕ್ ಮಸಲ್ಸ್ ಇರ್ತವೆ. ಕೆಲವೊಂದು ಎಕ್ಸಾಂಪಲ್ ನಾವಿಲ್ಲಿ ನೋಡೋಣ. ಮೈಲೋ ಹಯಾಯ್ಡ್, ಸ್ಟೈಲೋ ಹಯಾಯ್ಡ್, ಓಮೆ ಹಯಾಯ್ಡ್ ಮತ್ತು ಸ್ಟೈಲೋ ಹಯಾಯ್ಡ್ ಎಕ್ಸೆಟ್ರಾ. ಓಕೆ, ಸೊ ಜಾಸ್ತಿ ಎಕ್ಸ್ಟೆನ್ಸಿಕ್ ಮಸಲ್ಸ್ ಇರ್ತವೆ. ಅಷ್ಟು ಡೀಪಲ್ಲಿ ನಾವು ಇವಾಗಿನ ಹೋಗೋದು ಬೇಡ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಲ್ಯಾರಿಂಗ್ಸ್. ಓಕೆ, ಸೊ ಲ್ಯಾರಿಂಗ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನಾವು ಇದರಲ್ಲಿ ನೋಡೋಣ. ಓಕೆ, ಫಸ್ಟ್ ವಾಯ್ಸ್ ಪ್ರೊಡಕ್ಷನ್. ಹೌದು ಸರ್, ವಾಯ್ಸ್ ಪ್ರೊಡಕ್ಷನ್ ಅಥವಾ ಫೋನೇಷನ್ ಅಂತ ಹೇಳ್ತೀವಿ. ಸೌಂಡ್ ಪ್ರೊಡಕ್ಷನ್, ವಾಯ್ಸ್ ಪ್ರೊಡಕ್ಷನ್ ಅಥವಾ ಫೋನೇಷನ್. ಫೋನೇಷನ್ ಅಂದರೆ ವಾಯ್ಸ್. ಓಕೆ, ವೆನ್ ಏರ್ ಫ್ರಮ್ ದಿ ಲಂಗ್ಸ್ ಪಾಸಸ್ ಥ್ರೂ ದಿ ವೋಕಲ್ ಕಾರ್ಡ್ ದೇ ವೈಬ್ರೇಟ್ ಕ್ರಿಯೇಟಿಂಗ್ ಸೌಂಡ್. ಹೌದು, ನಮ್ಮ ಲಂಗ್ಸಿಂದ ಮೇಲ್ಗಡೆ ಏನು ಬರುತ್ತೆ? ಏರ್ ಬರುತ್ತೆ. ಮೇಲ್ಗಡೆ ಏರ್ ಬಂದಾಗ ಎದರಲ್ಲಿ ಹೋಗುತ್ತೆ? ಅದು ಲ್ಯಾರಿಂಗ್ಸಲ್ಲಿ ಹೋಗುತ್ತೆ. ಲ್ಯಾರಿಂಗ್ಸ್ ಸ್ಪೆಷಲಿ ವೋಕಲ್ ಕಾರ್ಡಲ್ಲಿ ಅದು ಹೋದಾಗ ಅಲ್ಲಿ ಏನಾಗುತ್ತೆ? ವೋಕಲ್ ಕಾರ್ಡ್ ವೈಬ್ರೇಟ್ ಆಗ್ತವೆ. ವೋಕಲ್ ಕಾರ್ಡ್ ವೈಬ್ರೇಟ್ ಆದಾಗ ಏನಾಗುತ್ತೆ? ಸೌಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಏರ್ವೇ ಪ್ರೊಟೆಕ್ಷನ್. ಏನು ಮಾಡುತ್ತೆ ಇದು? ಏರ್ವೇ ಪ್ರೊಟೆಕ್ಷನ್ ಮಾಡುತ್ತೆ. ಹೇಗೆ ಅಂತ ನೋಡೋಣ. ಓಕೆ, ದಿ ಲ್ಯಾರಿಂಗ್ಸ್ ಪ್ರಿವೆಂಟ್ ಫುಡ್, ಲಿಕ್ವಿಡ್, ಫಾರಿನ್ ಆಬ್ಜೆಕ್ಟ್ ಎಂಟರಿಂಗ್ ಫ್ರಮ್ ಟ್ರೇಕಿಯಾ ಆ್ಯಂಡ್ ಲಂಗ್ಸ್. ಹೌದು ಸರ್, ಏನು ಮಾಡ್ತಾ ಇದೆ ಇದು? ಫುಡ್ ಮತ್ತು ಅದರ್ ಸಬ್ಸ್ಟೆನ್ಸ್, ಫುಡ್ಡು, ವಾಟರ್ ಅಥವಾ ಯಾವುದೇ ಒಂದು ಫಾರಿನ್ ಬಾಡಿ ಇರಲಿ, ಅದನ್ನು ನಮ್ಮ ಟ್ರೇಕಿಯಾ ಒಳಗಡೆ ಹೋಗೋದನ್ನು ಪ್ರಿವೆಂಟ್ ಮಾಡ್ತಾ ಇದೆ. ಹೇಗೆ ಅಂದರೆ ಎಪಿಗ್ಲಾಟಿಸ್ ಇದೆಯಲ್ಲ. ಓಕೆ, ಸೊ ಇದು ಏನಿದೆ? ಸೊ ಇದು ನಮ್ಮ ಲ್ಯಾರಿಂಗ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಇದ್ರ ಮೇಲೆ ನಮಗೆ ಎಪಿಗ್ಲಾಟಿಸ್ ನೋಡ್ಬೋದು. ಓಕೆ, ಸೊ ಇದು ಓಪನಿಂಗ್ ಇದೆ, ಲ್ಯಾರಿಂಜಿಯಲ್ ಓಪನಿಂಗ್ ಇದೆ. ಸೊ ನಾವು ಊಟ ಮಾಡುವಾಗ ಇದು ಏನು ಮಾಡುತ್ತೆ? ಕ್ಲೋಸ್ ಮಾಡುತ್ತೆ. ಈ ಕಡೆ ಕೆಳಗಡೆ ಬಂದಿದೆ ಏನು ಮಾಡುತ್ತೆ? ಕ್ಲೋಸ್ ಮಾಡುತ್ತೆ. ಅಂದರೆ ಏರ್ವೇಯನ್ನು ಕ್ಲೋಸ್ ಮಾಡುತ್ತೆ ಡ್ಯೂರಿಂಗ್ ದಿ ಸಾಲೋಯಿಂಗ್ ಆ್ಯಂಡ್ ದಿ ಈಟಿಂಗ್ ಮಾಡೋ ಟೈಮ್, ಊಟ ಮಾಡೋ ಟೈಮ್ ಅದು ಏನು ಮಾಡುತ್ತೆ? ಎಪಿಗ್ಲಾಟಿಸ್ ಕ್ಲೋಸ್ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನಿರುತ್ತೆ ಅದು ಪ್ರೊಟೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ದಿ ಎಪಿಗ್ಲಾಟಿಸ್ ಪ್ಲೇ ಅ ಕೀ ರೋಲ್ ಇನ್ ದಿಸ್ ಬೈ ಕ್ಲೋಸಿಂಗ್ ಓವರ್ ದಿ ಟ್ರೇಕಿಯಾ ಡ್ಯೂರಿಂಗ್ ದಿ ಸಾಲೋಯಿಂಗ್. ಓಕೆ, ಸೊ ಏನು ಮಾಡುತ್ತೆ ಇದು? ಸ್ಪೆಷಲಿ ಟ್ರೇಕಿಯಾನ ಕ್ಲೋಸ್ ಮಾಡೋದಿಲ್ಲ, ಲ್ಯಾರಿಂಗ್ಸನ್ನು ಕ್ಲೋಸ್ ಮಾಡುತ್ತೆ. ಓಕೆ, ಸೊ ಎಪಿಗ್ಲಾಟಿಸ್ ಏನು ಮಾಡುತ್ತೆ? ಲ್ಯಾರಿಂಗ್ಸನ್ನು ಕ್ಲೋಸ್ ಮಾಡುತ್ತೆ ಡ್ಯೂರಿಂಗ್ ದಿ ಸಾಲೋಯಿಂಗ್. ಊಟ ಮಾಡೋ ಟೈಮಿಗೆ ಏನು ಮಾಡುತ್ತೆ ಇದು? ಲ್ಯಾರಿಂಗ್ಸನ್ನು ಕ್ಲೋಸ್ ಮಾಡಿಬಿಡುತ್ತೆ. ಲ್ಯಾರಿಂಜಿಯಲ್ ಓಪನಿಂಗನ್ನು ಕ್ಲೋಸ್ ಮಾಡಿಬಿಡುತ್ತೆ ಟು ಪ್ರಿವೆಂಟ್ ದಿ ಫುಡ್ ಆ್ಯಂಡ್ ವಾಟರ್ ಎಂಟರಿಂಗ್ ಟು ದಿ ವಿಂಡ್ ಪೈಪ್. ಓಕೆ, ನೆಕ್ಸ್ಟ್, ಬ್ರೀದಿಂಗ್. ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಬ್ರೀದಿಂಗಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಇಟ್ ಈಸ್ ಅ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಹೌದು ಸರ್. ಓಕೆ, ಏನಿದೆ ಇದು? ಇಟ್ ಈಸ್ ಅ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಅದಕ್ಕೋಸ್ಕರ ಇದು ಬ್ರೀದಿಂಗಲ್ಲಿ ಹೆಲ್ಪ್ ಮಾಡಲೇಬೇಕು. ಓಕೆ, ದಿ ಲ್ಯಾರಿಂಗ್ಸ್ ಆಲ್ಸೋ ರೆಗ್ಯುಲೇಟ್ ದಿ ಫ್ಲೋ ಆಫ್ ದಿ ಏರ್ ಇನ್ ಟು ದಿ ಲಂಗ್ಸ್. ಇದು ಏನು ಮಾಡುತ್ತೆ? ನಮ್ಮ ಲಂಗ್ಸ್ ಒಳಗಡೆ ಎಷ್ಟು ಗಾಳಿ ಹೋಗಬೇಕು, ಎಷ್ಟು ಗಾಳಿ ಹೋಗಬಾರ್ದು ಅದು ಕೂಡ ರೆಗ್ಯುಲೇಟ್ ಮಾಡುತ್ತೆ. ಓಕೆ, ಇಫ್ ಎನಿ ಫಾರಿನ್ ಸಬ್ಸ್ಟೆನ್ಸ್ ಈಸ್ ಡಿಟೆಕ್ಟೆಡ್ ಇನ್ ದಿ ಏರ್ವೇ. ಸೊ ಯಾವುದಾದ್ರೂ ಫಾರಿನ್ ಸಬ್ಸ್ಟೆನ್ಸ್, ಎಕ್ಸಾಂಪಲ್ ನಾವು ಎಲ್ಲಿ ಅಂತ ತಗೊಂಡು ಅನ್ನೋದು ಒಂದು ಕಾಳಿದೆ ಅಂತ ಅಂದ್ಕೊಳ್ಳಿ, ಫುಡ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸ್ವಲ್ಪ ಒಂದು ಪೀಸ್ ಆಫ್ ಫುಡ್ ಇದೆ, ಎಲ್ಲಿ? ನಮ್ಮ ಏರ್ವೇ ಒಳಗಡೆ ಇದೆ. ಆವಾಗ ಏನಾಗುತ್ತೆ? ದಿ ಲ್ಯಾರಿಂಗ್ಸ್ ಟ್ರಿಗರ್ ಕಫ್ ರಿಫ್ಲೆಕ್ಸ್. ಸೊ ಆವಾಗ ಏನಾಗುತ್ತೆ? ನಮಗೆ ಕಫ್ ಬರುತ್ತೆ, ಅಂದರೆ ನಮಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಊಟ ಮಾಡ್ತಾ ಇದ್ದೀರಿ, ಊಟ ಮಾಡಿದಾಗ ಸಡನ್ಲಿ ಸ್ವಲ್ಪ ಅನ್ನ ಅಥವಾ ಸ್ವಲ್ಪ ಫುಡ್ ಏನಾಗಿರುತ್ತೆ ನಿಮ್ಮ ಏರ್ವೇ ಒಳಗಡೆ ಎಂಟ್ರ್ ಆಗಬಹುದು. ಓಕೆ, ಎಂಟ್ರ್ ಆದಾಗ ನಿಮ್ಗೆ ಏನು ಬರುತ್ತೆ? ಆವಾಗ ಕಣ್ಣೀರಲ್ಲಿ ನೀರು ಬರ್ತವೆ, ಹಾಗೆ ನೀವು ಕೆಮ್ತಿರಲ್ಲ, ಕಫ್ ರಿಫ್ಲೆಕ್ಸ್ ಬರುತ್ತಿಲ್ಲ. ಯಾರು ಸ್ಟಾರ್ಟ್ ಮಾಡುತ್ತೆ ರೀ? ನಮ್ಮ ಲ್ಯಾರಿಂಗ್ಸ್ ಸ್ಟಾರ್ಟ್ ಮಾಡುತ್ತೆ. ಓಕೆ,
ಎಕ್ಸ್ಪೆಲ್ಲಿಂಗ್ ದಿ ಇರಿಟೆಂಟ್ ಫ್ರಮ್ ದಿ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಸೊ ನಿಮಗೆ ಯಾವಾಗ ಕೆಮ್ಮು ಬರುತ್ತೆ, ಯಾವಾಗ ನಿಮಗೆ ಕಫ್ ರಿಫ್ಲೆಕ್ಸ್ ಬರುತ್ತೆ, ಅವಾಗ ಏನಾಗುತ್ತೆ, ಅದು ಫುಡ್ ಪ್ರಾಡಕ್ಟ್ ಇದೆಯಲ್ಲ ಅದು ಏನು ಬರುತ್ತೆ, ಹೊರಗಡೆ ಬಂದುಬಿಡುತ್ತೆ. ಓಕೆ, ಹೀಗೆ ನಮ್ಮ ಲ್ಯಾರಿಂಗ್ಸ್ ಏನು ಮಾಡ್ತಾಯಿದೆ, ಪ್ರೊಟೆಕ್ಷನ್ ಕೊಡ್ತಾ ಇದೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ. ಓಕೆ, ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಹೌದು ಸರ್, ಇದು ಕೂಡ ಒಂದು ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಏನು ಮಾಡ್ತಾ ಇದೆ, ರೆಗ್ಯುಲೇಷನ್ ಆಫ್ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಸೊ ಎಕ್ಸಾಂಪಲ್ ನಾವು ಇಲ್ಲಿ ಏನು ತೊಗೊಳ್ಳೋಣ. ಸೊ ನೀವು ಯಾವುದೇ ಜಿಮ್ಮಲ್ಲಿ ಹೋಗಿದ್ದೀರಾ, ಜಿಮ್ಮಲ್ಲಿ ಹೋದಾಗ ಹೆವಿ ಲಿಫ್ಟಿಂಗ್ ಮಾಡೋ ಟೈಮ್ ನಿಮ್ಗೆ ಏನು ಮಾಡುತ್ತೆ, ಬ್ರೀದಿಂಗ್ ಸ್ಟಾಪ್ ಮಾಡಬೇಕಾಗುತ್ತೆ. ಓಕೆ, ಸೊ ನೀವು ಬ್ರೀದಿಂಗ್ ಸ್ಟಾಪ್ ಮಾಡಿದಾಗ ಫುಲ್ ಹಿಂಗೆ ಹೆವಿ ವೇಟನ್ನು ಎತ್ತುತ್ತೀರ. ಓಕೆ, ಹೆವಿ ವೇಟನ್ನು ಲಿಫ್ಟ್ ಮಾಡ್ತೀರಾ. ಆವಾಗ ನಿಮ್ಮ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಏನಾಗಬೇಕು, ಮೇಂಟೈನ್ ಇರಬೇಕು, ಜಾಸ್ತಿ ಇರಬೇಕು. ಜಾಸ್ತಿ ಇದ್ದರೆ ಕೂಡ ನೀವು ಏನಾಗ್ಬೋದು, ಅಲ್ಲಿ ಹೆವಿ ಲಿಫ್ಟ್ ಮಾಡ್ಬೋದು. ಓಕೆ, ಜಾಸ್ತಿ ಇರಲಿಲ್ಲ ಅಂದರೆ ಲಿಫ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಅದು ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಲ್ಯಾರಿಂಗ್ಸ್ ಹೆಲ್ಪ್ ಮಾಡ್ತಾ ಇದೆ. ಹೇಗೆ ಅಂತ ನೋಡೋಣ. ದಿ ಲ್ಯಾರಿಂಗ್ಸ್ ಹೆಲ್ಪ್ಸ್ ಇನ್ ಆ್ಯಕ್ಟಿವಿಟಿ ದಟ್ ರಿಕ್ವೈರ್ ಇನ್ಕ್ರೀಸ್ಡ್ ಪ್ರೆಷರ್ ಇನ್ ದಿ ಅಬ್ಡಾಮಿನಲ್ ಏರಿಯಾ. ಓಕೆ, ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ, ಸೊ ಯಾವುದೇ ಆ್ಯಕ್ಟಿವಿಟಿ ಅದರಲ್ಲಿ ನಿಮ್ಮ ಅಬ್ಡಾಮಿನಲ್ ಏರಿಯಾದಲ್ಲಿ ಪ್ರೆಷರ್ ಜಾಸ್ತಿ ಬೇಕಲ್ಲ, ಅದರಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಸಚ್ ಆಸ್ ಲಿಫ್ಟಿಂಗ್ ಹೆವಿ ಆಬ್ಜೆಕ್ಟ್ ಆರ್ ಕಫಿಂಗ್ ಆರ್ ಚೈಲ್ಡ್ ಬರ್ತ್. ಸೊ ಯಾವುದೇ ಒಂದು ಹೆವಿ ವೇಟ್ ನೀವು ಲಿಫ್ಟ್ ಮಾಡ್ತಾ ಇದ್ದೀರಾ, ಅಥವಾ ಕಫಿಂಗ್ ಮಾಡೋ ಟೈಮ್, ಅಥವಾ ಚೈಲ್ಡ್ ಬರ್ತ್ ಮಾಡೋ ಟೈಮ್ನು ಏನು ಮಾಡ್ತಾಳೆ, ಮದರ್ ಜಾಸ್ತಿ ಫೋರ್ಸ್ ಆಗ್ತಾಳೆ. ಓಕೆ, ಅಬ್ಡಾಮಿನಲ್ ಏರಿಯಾದಲ್ಲಿ ಜಾಸ್ತಿ ಪ್ರೆಷರ್ ಇರಬೇಕು, ಯಾಕಂದರೆ ಬೇಬಿ ಹೊರಗೆ ಬರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾಳೆ, ಜಾಸ್ತಿ ಪ್ರೆಷರ್ ಮೇಂಟೈನ್ ಮಾಡಬೇಕಾಗುತ್ತೆ. ಹೇಗೆ ಮೇಂಟೈನ್ ಆಗುತ್ತೆ ನೋಡೋಣ. ಓಕೆ, ಇಟ್ ಡಸ್ ಸೊ ಬೈ ಕ್ಲೋಸಿಂಗ್ ವೋಕಲ್ ಕಾರ್ಡ್ಸ್. ಹೇಗೆ ಮಾಡುತ್ತೆ ಅಂದರೆ, ಸೊ ನಮ್ಮ ವೋಕಲ್ ಕಾರ್ಡ್ ಕ್ಲೋಸ್ ಆದಾಗ ಒಳಗಡೆ ಇರೋ ಗಾಳಿ ಹೊರಗಡೆ ಬರೋದಿಲ್ಲ. ವೋಕಲ್ ಕಾರ್ಡ್ ಕ್ಲೋಸ್ ಆದಾಗ ಒಳಗಡೆ ಗಾಳಿ ಇರುತ್ತೆ ಅಲ್ಲ, ಅದು ಹೊರಗಡೆ ಬರೋದಿಲ್ಲ. ವಿಚ್ ಹೆಲ್ಪ್ಸ್ ಟು ಬಿಲ್ಡ್ ಪ್ರೆಷರ್ ಇನ್ ದಿ ಚೆಸ್ಟ್ ಆ್ಯಂಡ್ ಅಬ್ಡಾಮಿನ್. ಓಕೆ, ಸೊ ನಮ್ಮ ವೋಕಲ್ ಕಾರ್ಡ್ ಕ್ಲೋಸ್ ಆದಾಗ ಗಾಳಿ ಹೊರಗಡೆ ಬರೋದಿಲ್ಲ ಅಂದರೆ ನಮ್ಮ ಚೆಸ್ಟ್ ಮತ್ತು ನಮ್ಮ ಅಬ್ಡಾಮಿನಲ್ ಕ್ಯಾವಿಟಿ ಇರುತ್ತೆ ಅಲ್ಲ, ಅಲ್ಲೇನಾಗುತ್ತೆ, ಪ್ರೆಷರ್ ಜಾಸ್ತಿ ಮೇಂಟೈನ್ ಇರುತ್ತೆ. ಓಕೆ, ವೋಕಲ್ ಕಾರ್ಡ್ ಕ್ಲೋಸ್ ಆದಾಗ ಗಾಳಿ ಹೊರಗಡೆ ಬರೋದಿಲ್ಲ, ಲಂಗ್ಸಿಂದ ಗಾಳಿ ಹೊರಗಡೆ ಬರೋದಿಲ್ಲ ಅಂದರೆ ಪ್ರೆಷರ್ ಮೇಂಟೈನ್ ಆಗುತ್ತೆ. ಓಕೆ, ಸೊ ಹೀಗೆ ಇದು ಏನು ಮಾಡ್ತಾ ಇದೆ, ಇಟ್ ಆಲ್ಸೋ ರೆಗ್ಯುಲೇಟ್ ದಿ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಇಂಟ್ರಾ ಅಂದರೆ ಇನ್ಸೈಡ್ ದಿ, ಅಬ್ಡಾಮಿನಲ್ ಅಂದರೆ ಇನ್ಸೈಡ್ ದಿ ಅಬ್ಡಾಮಿನ್ ಪ್ರೆಷರ್ ಮೇಂಟೈನ್ ಮಾಡ್ತಾ ಇದೆ. ಯಾರು ಸರ್, ನಮ್ಮ ಲ್ಯಾರಿಂಗ್ಸ್, ನಮ್ಮ ವಾಯ್ಸ್ ಬಾಕ್ಸ್, ನಮ್ಮ ಸೌಂಡ್ ಬಾಕ್ಸ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.